ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ನಿಮಗೆ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಆ ಒಗ್ಗರಣೆಗೆ, ಆ ಟೊಮೊಟೊಗೆ ಆಹಾ ಸೂಪರ್ ಟೇಸ್ಟು. ಇದಕ್ಕೆ ನಾನು ರಾಗಿ ದೋಸೆ ಕಾಂಬಿನೇಷನ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ರಾಗಿ ದೋಸೆನ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನಿಲ್ಲಿ 2 ನಾಟಿ ಟೊಮೊಟೊ, 2 ಫಾರಮ್ ಟೊಮೊಟೊ, 4 ಟೊಮೊಟೊ ಇಟ್ಕೊಂಡು ಮಾಡ್ತಾಯಿದ್ದೀನಿ ಆಯಿತಾ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಟೊಮೊಟೊ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಇದನ್ನು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿ ಬಾಣಲಿ ಮೇಲೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಒಂದು ಸೈಡ್ ನೀಟಾಗಿ ಫ್ರೈ ಆಗಿಬಿಡಲಿ. ತಕ್ಷಣ ಅದಾದಮೇಲೆ ನಾವು ತಿರುವಾಕೋಣ. ಅದನ್ನು ನೋಡಿ, ಈ ಥರ ತಿರುವಾಕಬೇಕು ನೋಡಿ. ಈ ಥರ ನಾನು ಒಂದು ಕೈಲಿ ಮೊಬೈಲು, ಒಂದು ಕೈಲಿ ಸೌಟ್ ಇಟ್ಕೊಂಡಿದ್ದೆನಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಈ ಥರ ಎಲ್ಲ ತಿರುವಾಕೋಣ. ಆವಾಗ ಏನಾಗುತ್ತೆ, ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ನೋಡಿ ಈ ಥರ ಆಗಬೇಕು, ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ. ಇನ್ನೂ ಒಳ್ಳೊಳ್ಳೆ ರೆಸಿಪಿ ಹಾಕ್ತಾ ಇರ್ತೀನಿ. ಇವಾಗ ಅದ್ರ ಹಿಂದೆ ಕಡೆನೂ ಕೂಡ ಚೆನ್ನಾಗಿ ಫ್ರೈ ಆಗಿಬಿಡಲಿ, ಸ್ವಲ್ಪ ಹೊತ್ತು ಬಿಡೋಣ. ನೋಡಿ, ಇವಾಗ ಇಷ್ಟು ಸಾಕು, ಇಷ್ಟು ಆಗಿದೆ. ಇವಾಗಿನ ಸ್ವಲ್ಪ ಹಿಂದೆಗಡೆ ತಿರುವಿ ಹಾಕೋಣ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಸಾಕು, ಇಷ್ಟ ಆದರೆ. ತುಂಬ ಫ್ರೈ ಆಗಿಬಿಟ್ರೆ ಏನಾಗೋದು ಗೊತ್ತಾ, ಟೊಮೊಟೊದು ಚಟ್ನಿ ಹೋಗ್ಬಿಟ್ಟು ಬ್ಲ್ಯಾಕ್ ಚಟ್ನಿ ಆಗಿಬಿಡುತ್ತೆ, ರೆಡ್ ಕಲರ್ ಹೋಗಿ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಸಾಕು, ಇದನ್ನು ನೀಟಾಗೆಲ್ಲ ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಸಾಕು, ಇಷ್ಟೊತ್ತಾಯಿತು, ಸಾಕು. ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಬನ್ನಿ. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾಗೋಷ್ಟರಲ್ಲಿ ನಾನು ಇದಕ್ಕೆ ಏನೇನು ಹಾಕ್ಕೊತೀನಿ ಅಂತ ತೋರಿಸ್ತೀನಿ. ನೋಡಿ, ನಾನು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ, ಒಂದೇ ಒಂದು ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಇದು ಸ್ವಲ್ಪ ಕಲರ್ ಬರಲಿ ಅಂತ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಹುಣಸೆಹಣ್ಣು ಚೆನ್ನಾಗಿ ಕಿವುಚಿ ಆ ಹುಣಸೆಹಣ್ಣು ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ರುಬ್ಕೊಂಬಿಡೋಣ ಬನ್ನಿ. ಮಿಕ್ಸಿಗೆ ಒಂದೊಂದೇ ಹಾಕ್ಕೊಂಬಿಡೋಣ. ಫಸ್ಟು ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ ನಾವೇನು ಆ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ನೋ ಅದೆಲ್ಲ ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊಂಬಿಡೋಣ. ತುಂಬ ಪೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ. ಮೀಡಿಯಮ್ ಆಗಿ ತರ್ತರಿಯಾಗಿ ರುಬ್ಕೊಂಡು ಬಂದುಬಿಡೋಣ. ಹುಣಸೆಹಣ್ಣು ಹಾಕ್ಕೊಂಬಿಡ್ತೀನಿ ನಾನು, ಹುಳಿ ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಬನ್ನಿ ರುಬ್ಕೊಬಂದ್ಬಿಡೋಣ. ನೋಡಿ, ರುಬ್ಬಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ಇದಕ್ಕೆ ಟೊಮೊಟೊ ಒಂದೊಂದಾಗಿ ಹಾಕ್ಕೊಂಡು ಇದು ಕೂಡ ರುಬ್ಕೊಂಬರ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಇದು ಕೂಡ ರುಬ್ಬಿದ್ದೀನಿ. ರೆಡ್ಗಿದೆ ಅಲ್ವಾ, ಸಕ್ಕತ್ತಾಗಿದೆ. ನನ್ನ ಮಕ್ಕಳು ರುಬ್ಬಿದ ತಕ್ಷಣವೇ ಅವ್ರು ಹಂಗಂಗೆ ದೋಸೆ ಜೊತೆ ಹಂಗಂಗೆ ತಿನ್ಕೊಂಬಿಟ್ರು. ಇವಾಗ ಇದನ್ನು ನಾನು ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಕಡಲೆಬೇಳೆ ಮೇಯ್ನ್, ಇದಕ್ಕೆ ಬೇಕಾಗಿರೋದೆ ಕಡಲೆಬೇಳೆ, ಸಾಸಿವೆ ಸ್ವಲ್ಪ, ಕಡಲೆಬೇಳೆ ಮತ್ತು ಇದು ಏನದು ಕರಿಬೇವಿನ ಸೊಪ್ಪು. ಚಟಪಟ ಅಂದ್ಬಿಡ್ತು. ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ ಆಯಿತಾ. ನಾನು ಅದೇ ಸೌಟಿತ್ತಲ್ಲ ಅದರಲ್ಲಿ ತಿರುಗಿಸ್ತಾ ಇದ್ದೆ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇವಾಗ ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಂಬಿಡೋಣ ಬನ್ನಿ. ನೋಡಿ, ಈ ನಾನೊಂದು ಬಾಣಲಿಗೆ, ಅದೇ ಬಾಣಲಿ ರುಬ್ಬಿದ್ನಲ್ಲ, ಫ್ರೈ ಮಾಡಿದ್ನಲ್ಲ, ಅದೇ ಬಾಣಲಿಗೆ ನಾನು ಅದನ್ನು ಹಾಕ್ಕೊಂಡು ಅದಕ್ಕೇ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಬೇರೆ ಪಾತ್ರೆ ನಾನೇನು ಯೂಸ್ ಮಾಡಲಿಲ್ಲ ಆಯಿತಾ. ಹಾಗೆ ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.